ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸವಿಸೊಗಸಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ರವೆ ರೊಟ್ಟಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ತಾಲಿಪಟ್ಟು ಅಂತಲೂ ಕರಿಬಹುದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಅಲ್ಲಿ ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಬಟನ್ ಪ್ರೆಸ್ ಮಾಡಿ. ಅಲ್ಲಿ 3 ಆಪ್ಷನ್ಸ್ ತೋರಿಸುತ್ತೆ, ಅದರಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ಬೇಗನೆ ತಲುಪುತ್ತೆ. ಇವಾಗ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ಹಸಿ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಹಸಿ ಮೆಣಸಿನ್ಕಾಯನ್ನು ಕೂಡ ಇಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಮೊಸರು, ಹಾಗೆ 1 ಗ್ಲಾಸಷ್ಟು ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಇನ್ನೂ ಬೇಕಾಗುತ್ತೆ. ಹಾಗೆ ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿ ಸಣ್ಣದಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನಾನಿವಾಗ ಒಂದು ಪಾತ್ರೆಯಲ್ಲಿ ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಗ್ಲಾಸಷ್ಟು ಚಿರೋಟಿ ರವೆನ ತೊಗೊಳ್ತಾ ಇದ್ದೀನಿ. ನಿಮಗೆ ಮನೆಯಲ್ಲಿ ಎಷ್ಟು ಪ್ರಮಾಣ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈ 2 ಗ್ಲಾಸಿಗೆ 1 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ಆಗಲೇ ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸಲ್ಲಿ ಅಕ್ಕಿ ಹಿಟ್ಟನ್ನು ಮಿಸ್ ಆಗಿತ್ತು, ತೋರಿಸಿರಲಿಲ್ಲ. ಇವಾಗ ಹೇಳ್ತಾ ಇದ್ದೀನಿ, ಅಕ್ಕಿ ಹಿಟ್ಟನ್ನು 1 ಗ್ಲಾಸಷ್ಟು ಇದಕ್ಕೆ ಸೇರಿಸ್ಕೊಳ್ಳಿ. ಎರಡನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು ಹೆಚ್ಚಿಟ್ಟಿರುವಂಥ ಇವಾಗ ಎಲ್ಲ ತರಕಾರಿಗಳನ್ನು ಇದಕ್ಕೆ ಮಿಶ್ರಣ ಮಾಡ್ಕೊಳ್ಳೋಣ. ನಿಮಗೆ ಮನೆಯಲ್ಲಿ ಇನ್ನೂ ತರಕಾರಿ ಹೆಚ್ಚಿಗೆ ಹಾಗೆ ಸೊಪ್ಪು ಕೂಡ ಹಾಕ್ಕೊಳ್ಬೇಕು, ಇನ್ನೂ ತರಕಾರಿ ಇದಾವೆ ಬೇರೆ ಹಾಕ್ಕೊಳ್ಳೋಣ ಅಂತಂದಿದ್ರು ಹಾಕ್ಕೊಳ್ಬಿಡು. ತರಕಾರಿ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ರುಚಿಯಾಗಿ, ಅಷ್ಟು ಮೃದುವಾಗಿ ಬರುತ್ತೆ ರೊಟ್ಟಿ. ನಿಮಗೆ ಇನ್ನೂ ಬೇಕು ಅಂದರೆ ಹಾಕ್ಕೊಳ್ಬೋದು. ಹಾಗೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ಟಾಗ ಇಷ್ಟಪಟ್ಟು ತಿಂತಾರೆ. ಏನಾದರೂ ವೆರೈಟಿ ಆಗಿದ್ದರೆ, ಅದೇ ಥರ ಹಸಿ ತರಕಾರಿ ಕೊಟ್ಟರೆ ಮಕ್ಕಳು ತಿನ್ನಲ್ವ, ಈ ಥರ ಮಿಕ್ಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಇದಕ್ಕೆ ನಾನು ಎಲ್ಲ ತರಕಾರಿ ಹೆಚ್ಚಿರೋದನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಆಗಲೇ ಹಸಿಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ 1-1.5 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಒಣ ಖಾರ ಬೇಕಿದ್ದರೂ ಕೂಡ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ 1 ಕಪ್ಪಷ್ಟು ನಾನು ಹಸಿ ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಮೊಸರು ಕೂಡ ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ನೀರನ್ನು ಸೇರಿಸ್ಕೊಳ್ದೇನೆ ಇದನ್ನು ಚೆನ್ನಾಗಿ ಸ್ವಲ್ಪ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 1 ಸ್ಪೂನಷ್ಟು ಜೀರಿಗೆನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿರಲಿಲ್ಲ, ಸಾರಿ. ಇವಾಗ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸೇರಿಸ್ತೇನೆ ಫಸ್ಟ್ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಂತರ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀರು ಸೇರಿಸ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, ಆಗಲೇ ಮೊಸರು ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ರುಬ್ಬಿದ್ನಲ್ಲ, ಅದ್ರದ್ದು ಕೂಡ ಆ ಜಾರಲ್ಲಿರೋಂಥದ್ದೆಲ್ಲ ಸ್ವಲ್ಪ ನೀರು ತೊಗೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಅಡುಗೆ ಮಾಡಬೇಕಾದ್ರೆ ಏನೇನು ಯೂಸ್ ಮಾಡ್ತೀವೋ ಅದರಲ್ಲೆಲ್ಲ ನೀಟಾಗಿ ಯೂಸ್ ಮಾಡಬೇಕು. ಸ್ವಲ್ಪ ವೇಸ್ಟ್ ಆದ್ರೂ ಅದು ಚೆನ್ನಾಗಿ ವೇಸ್ಟ್ ಮಾಡೋದು ಒಳ್ಳೆಯದಲ್ಲ, ತಿನ್ನೋ ಆಹಾರನ ಅನ್ನೋದು ನನ್ನ ಅನಿಸಿಕೆ. ಹೀಗಾಗಿ ನಾನು ಎಲ್ಲದನ್ನು ಯೂಸ್ ಮಾಡ್ಕೊತೀನಿ ಚೆನ್ನಾಗಿ. ಇದು ನಾವು ಚಪಾತಿ ಹಿಟ್ಟಿನಗಿಂತ ಇನ್ನೂ ಸ್ವಲ್ಪ ಮೆತ್ತಗೆ ನಾದ್ಕೋಬೇಕು. ನಾವೆಷ್ಟು ಇದನ್ನು ಮೆತ್ತಗೆ ನಾದ್ತೀವಿ ಅಷ್ಟು ಸಾಫ್ಟಾಗಿ, ಅಷ್ಟು ಮೃದುವಾಗಿ ಬರುತ್ತೆ ರೊಟ್ಟಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿತ್ತು. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನೀವು ಕೂಡ. ನೋಡಿ, ಇವಾಗ ಇಷ್ಟು ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ, ಇಷ್ಟು ಮೆತ್ತಗಿದೆ ಅಂದರೆ ಅಷ್ಟು ಮೆತ್ತಗೆ ನಾದಿದ್ದೀನಿ. ಇದು ಚಿರೋಟಿ ರವೆ ಆದ್ರಿಂದ ಇದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಎತ್ತಿಡಬೇಕು. ಇನ್ನೊಂದು ಅರ್ಧ-ಮುಕ್ಕಾಲು ಗಂಟೆ ಆದರೂ ಆಗಬೇಕು ಇದು ನೆನೆಯೋದಕ್ಕೆ. ಹೀಗಾಗಿ ಇದು ಒಂದು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಅಂತ ಅರ್ಧ-ಮುಕ್ಕಾಲು ಗಂಟೆ ಮುಚ್ಚಳನ ಮುಚ್ಚಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಅರ್ಧ-ಮುಕ್ಕಾಲು ಗಂಟೆ ಆಗಿದೆ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಇದು. ಹಾಗೆ ಇವಾಗ ನಾನು ಒಂದು ಬಟ್ಟೆಯಲ್ಲಿ ಇದನ್ನು ತಟ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬಟರ್ ಪೇಪರು ಅಥವಾ ಪ್ಲಾಸ್ಟಿಕ್ ಎಣ್ಣೆ ಪೇಪರ್ ಇರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ನನಗೆ ಬಟ್ಟೆಯಲ್ಲಿ ಮಾಡಿದ್ದು ಅಭ್ಯಾಸ ಆಗಿದೆ ಆಲ್ರೆಡಿ. ಹಾಗೆ ಇದು ಬಟ್ಟೆ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಈ ಥರ ಇದೆ. ಎಣ್ಣೆ ಹಾಗೆ ಅರಿಶಿನ ಪುಡಿ ಎಲ್ಲ ಹತ್ತಿ ಈ ಥರ ಆಗಿದೆ ಇದು ಅಷ್ಟೇ. ನೋಡಿ, ಇವಾಗ ಒಂದು ಉಂಡೆ ಆಕಾರದಲ್ಲಿ ಒಂದಿಷ್ಟು ಹಿಟ್ಟು ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಕೈಯಲ್ಲಿ ಎಷ್ಟು ಮಿದುವಾಗಿದೆ ಅಂತ. ಪ್ರೆಸ್ ಮಾಡಿದ್ರೆ ಹಾಗೆ ಅಗಲ ಆಗ್ತಾಯಿದೆ ಇದು. ಈ ಥರ ಇಷ್ಟು ಮೆತ್ತಗಿರಬೇಕು ಹಿಟ್ಟು ಕೂಡ. ಈ ಥರ ಮೆತ್ತಗಿದ್ದಾಗ ರೊಟ್ಟಿ ಕೂಡ ನಿಮಗೆ ಮೆತ್ತಗಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ, ಕೈಯಲ್ಲಿ ಈ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಇದು ತುಂಬಾ ಕಷ್ಟ ಏನೂ ಅಲ್ಲ ಮಾಡೋದು. ಸೆಂಟ್ರ್ ಒಂದು ಸ್ವಲ್ಪ ಹೋಲ್ ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ತವ ಕಾದಿದೆ, ಅದರಲ್ಲಿ ನಾವು ಹಾಕ್ಕೊಂಡ್ಬಿಡೋಣ. ತವಾದ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ.
ಆಮೇಲೆ ಇಲ್ಲಾಂದರೆ ಕೆಳಗೆ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನೋಡಿ ಇವಾಗ ನೈಸಾಗಿ ಬಟ್ಟೆನ ಎತ್ಕೋಬೇಕು. ಅದು ಒಂದು ವೇಳೆ ಏನಾದರೂ ಬಟ್ಟೆ ಅಂಟ್ಕೊಳ್ತು ಅಂದರೆ ಸ್ವಲ್ಪ ಮೇಲ್ಗಡೆ ನೀರನ್ನು ಹಚ್ಚಿ ಎತ್ಕೊಂಡ್ರೆ ನೀಟಾಗಿ ಬರುತ್ತೆ ಅದು. ನೋಡಿ ಅಲ್ಲಲ್ಲಿ ಸ್ವಲ್ಪ ಹೋಲಿತ್ತು, ಹೀಗಾಗಿ ನಾನು ಸ್ವಲ್ಪ ಹಿಟ್ಟಿನಿಂದ ಅಲ್ಲಲ್ಲಿ ಎಲ್ಲದನ್ನು ಪ್ಯಾಚಪ್ ಮಾಡಿದ್ದೀನಿ. ನಾವು ಅಡುಗೆ ಮಾಡೋದೇನೋ ಮುಖ್ಯ ಅಲ್ಲ, ಅಡುಗೆ ಮಾಡಿದ್ದು ಹೇಗಾದರೂ ಸ್ವಲ್ಪ ಮಿಸ್ಟೇಕ್ ಆಗಿತ್ತಂದರೆ ಅದನ್ನು ಹೇಗೆ ಸರಿ ಮಾಡೋದು ಅನ್ನೋದು ತಿಳ್ಕೊಳೋದು ತುಂಬಾ ಮುಖ್ಯ ಆಗುತ್ತೆ. ನೋಡಿ ಇವಾಗ ಒಂದು ನಿಮಿಷ ಸ್ವಲ್ಪ ಬೆಂದಿದೆ ಇವಾಗಲೇ. ಮೇಲೆ ಮುಚ್ಚೋದ್ರಿಂದ ಸ್ವಲ್ಪ ಹುಗ್ಗದಲ್ಲಿ ಮೇಲೆ ಸಾಫ್ಟಾಗಿ ಬರುತ್ತೆ, ಇಲ್ಲ ಅಂದರೆ ಒಣರ್ ಅಂತ ಡ್ರೈ ಆಗಿರುತ್ತೆ ಅದು. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಎಷ್ಟು ಕಲರ್ಫುಲ್ಲಾಗಿ ಗ್ರೀನು ಆರೆಂಜು ಎಲ್ಲ ನಮ್ಮ ಫ್ಲ್ಯಾಗ್ ಕಲರ್ ಕಾಣಿಸ್ತಾ ಇದೆ. ಸ್ವಲ್ಪ ವೈಟು ಗ್ರೀನು ಆರೆಂಜ್ ಆಗಿ ಅಲ್ವಾ, ಎಷ್ಟು ಚೆನ್ನಾಗಿದೆ. ಮಕ್ಕಳಿಗೂ ಕೂಡ ಈ ಥರ ನೀವು ಮನೇಲಿ ಮಾಡಿಕೊಟ್ಟಾಗ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಸಾಸ್ ಹಾಕ್ಕೊಟ್ರಂತೂ ಇನ್ನೂ ರುಚಿಪಟ್ಟು ಸೂಪರ್ ಅಂತ ಅಂದ್ಕೊಂಡು ತಿಂತಾರೆ ಮಕ್ಕಳಂತರೂ. ಈಗಾಗಲೇ ಇನ್ನೊಂದು ರೊಟ್ಟಿ ರೆಡಿ ಮಾಡಿದ್ದೆ ಆಲ್ರೆಡಿ, ಹಾಗೆ ಕೂಡ ಇದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಚಟ್ನಿನೇ ಬೇಕು ಅಂತೇನಿಲ್ಲ, ನಾನಿಲ್ಲಿ ಇದಕ್ಕೆ ಬೇಳೆ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೆ. ಆಲ್ರೆಡಿ ನಾನು ಬೇಳೆ ಚಟ್ನಿನ ಒಂದು ಮೆಂತ್ಯ ಚಪಾತಿ ರೆಸಿಪಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಯಾರಿಗಾದರೂ ಅದು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಂದರೆ ಹೋಗಿ ನೋಡ್ಬೋದು ಅದನ್ನು. ನೋಡಿ ಆಲ್ರೆಡಿ ರೊಟ್ಟಿ ರೆಡಿಯಾಗಿದೆ. ಇದಕ್ಕೆ ನೀವು ಚಟ್ನಿನೇ ಹಾಕ್ಕೊಂಡು ತಿನ್ನಬೇಕು ಅಂತೇನಿಲ್ಲ, ನಿಮಗೆ ಇದು ಪುಡಿ ತುಪ್ಪ ಕೂಡ ಹಾಕೋತಿರ್ಬೋದು. ಯಾಕಂದರೆ ಇದರಲ್ಲಿ ನಾನು ಆಲ್ರೆಡಿ ಸ್ವಲ್ಪ ಹಸಿ ಖಾರ ತರಕಾರಿ ಎಲ್ಲನೂ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಬೆಣ್ಣೆ ಇತ್ತು ಮನೆಯಲ್ಲಿ, ಫ್ರೆಶ್ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬೆಣ್ಣೆ ಜೊತೆ ತಿಂದರೆ. ಬೇಳೆಕಾಳಿನ ಚಟ್ನಿ ಅನ್ನಲ್ಲ, ಅದನ್ನು ಕೂಡ ಹಾಕಿದ್ದೀನಿ. ನೋಡಿ ಎಷ್ಟು ಅದ್ಭುತವಾಗಿ ಚೆನ್ನಾಗಿ ಬಂದಿದೆ, ಮೃದುವಾಗಿ ರೊಟ್ಟಿ ಕೂಡ. ನೀವು ಕೂಡ ಒಂದು ಸಾರಿ ಮನೆಯಲ್ಲಿ ಈ ಥರ ಟ್ರೈ ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದಲ್ಲಿ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.